ಪತ್ರಿಕಾ ಮೀಡಿಯಾ ಎಲ್ಲ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಹಾಗೆ ಮಂಡ್ಯ ರಮೇಶ್ ಸರ್ ಇದ್ದಾರೆ, ಜಯತೀರ್ಥ ಸರ್ ಇದ್ದಾರೆ, ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ. ನಿರ್ಮಾಪಕರು ಬಂದಿಲ್ಲ, ಬರ್ತಾರೆ. ಅಂದ್ರೆ ನಿರ್ದೇಶಕನಾಗಿ ನಾನು ಆಲ್ರೆಡಿ ಗೆದ್ದಾಯ್ತು, ಅದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂದ್ರೆ ಈಗ ಮಂಡ್ಯ ರಮೇಶ್ ಸರ್ ಅಂತ, ರಾಜೇಶ್ ನಟರಂಗ್ ಸರ್ ಅಂತ, ಮತ್ತೆ ಸಂಗೀತ ಅನಿಲ್ ಮೇಡಮ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ, ಮತ್ತೆ ಅಷ್ಟು ಸಿನಿಮಾ ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಿರುವಂತ ಜಯತೀರ್ಥ ಸರ್ನ, ಇವಿಷ್ಟು ಜನನ ನಿರ್ದೇಶನ ಮಾಡಿದೀನಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅವ್ರ ಕೈಡೆಲ್ಲ ಒಂದು ಬೇಷ್ ಅನ್ಸ್ಕೊಂಡಿದೀನಲ್ಲ. ಇಲ್ಲಿ ನಾನು ಗೆದ್ದಾಯ್ತು ನಿರ್ದೇಶಕನಾಗಿ. ಈ ಜುಲೈ 3ನೇ ತಾರೀಕು ಅನೌನ್ಸ್ ಆಗಿ ಸಿನಿಮಾ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ನಿರ್ಮಾಪಕರು ನನಗೆ ಹೇಳಾಯ್ತು, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ ನಿರ್ದೇಶಕರೇ, ನನ್ ಮನ್ಸಿಗೆ ತೃಪ್ತಿ ಆಯ್ತು ಅಂತ. ಮೊದ್ಲು ನಿರ್ದೇಶಕನಾಗಿ ನಾನು ತೃಪ್ತಿ ಪಡಿಸ್ಬೇಕಾಗಿರೋದು ಫಸ್ಟ್ ನಿರ್ಮಾಪಕರನ್ನ, ಅದಾದ್ಮೇಲೆ ನೆಕ್ಸ್ಟ್ ಅಂತ ನಮ್ಮ ಅಭಿಮಾನಿಗಳನ್ನ, ಕಲಾಭಿಮಾನಿಗಳನ್ನ, ಮೀಡಿಯಾದವ್ರನ್ನ, ಇವ್ರನ್ನೆಲ್ಲ ನಾವು ಮುಂದೆ ಇಡಬೇಕಾಗತ್ತೆ. ಹಾಗಾಗಿ ಆ ಒಂದು ಖುಷಿ ಇದೆ ನನಗೆ. ಈಗ ಗೆಲ್ಬೇಕಾಗಿರೋದು ಮುಖ್ಯವಾಗಿ ನಿರ್ಮಾಪಕರು. ಅಂದ್ರೆ ಇವಾಗಿನ ಕಾಲಘಟ್ಟದ ಪರಿಸ್ಥಿತಿ ಏನೇನಿದೆ ಸಿನಿಮಾದು ಎಲ್ಲ ಹೇಳಿದ್ದಾರೆ ಹಿರಿಯರ್ ಆಗಿ, ನಾನೇನು ಹೇಳ್ಬೇಕಾಗಿಲ್ಲ. ದಯವಿಟ್ಟು ನಾನು ಕಲಾಭಿಮಾನಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿದೆ, ಒಂದೊಳ್ಳೆ ಸಿನಿಮಾ ಮಾಡಿದೀವಿ, ನೀವು ಥಿಯೇಟರ್ಗೆ ಬನ್ನಿ, ಬಂದಾದ್ಮೇಲೆ ನಿಮ್ ಮನ್ಸನ್ನ ಗೆಲ್ತೀನಿ ಅನ್ನೋ ಭರವಸೆ ನಮಗಿದೆ. ಆ ಥರದೊಂದು ವಿಚಾರನ ಇಟ್ಕೊಂಡು ನಾನು ಆಲ್ರೆಡಿ ಟೀಸರು, ಸಾಂಗ್ಸು ಎಲ್ಲರೂ ನೀವು ನೋಡಿದ್ದೀರಾ, ಕೇಳಿದ್ದೀರಾ. ಅದರಲ್ಲೇ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಹುಟ್ಕೊಂಡಿದೆ ಅನ್ಕೊಂತೀನಿ. ಹಾಗಾಗಿ ಜುಲೈ 3ನೇ ತಾರೀಕು ಬಂದು ಸಿನಿಮಾ ನೋಡಿ, ನಿಮಗೆ ಸಿನಿಮಾ ಇಷ್ಟ ಆದ್ರೆ ಒಂದು 4 ಜನಕ್ಕೆ ಹಂಚಿ. ಏನಕ್ಕಂದ್ರೆ ಪಬ್ಲಿಸಿಟಿಲಿ ನಂಬರ್ 1 ಪವರ್ ಇರುವಂತ ಪಬ್ಲಿಸಿಟಿ ಏನು ಅಂದ್ರೆ ಮೌತ್ ಟಾಕ್. ಮೌತ್ ಪಬ್ಲಿಸಿಟಿ ಮುಂದೆ ಯಾವುದೂ ಇಲ್ಲ. ಸೊ ಹಾಗಾಗಿ ನೀವು ಬಂದು ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿರ್ಬೋದು, ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು 4 ಬರಹಗಳನ್ನ ಬರ್ದಾಕೋದಾಗಿರ್ಬೋದು, ಅಥವಾ ಅದ್ರ ಬಗ್ಗೆ ನಿಮ್ಗೇನ್ ಇಷ್ಟ ಆಯ್ತು, ಏನ್ ಜನಕ್ಕೆ ತಲುಪ್ಸಕೊಟ್ಟಿದೀವಿ, ಅದನ್ನ ನೀವೊಂದು ಚಿಕ್ಕದಾಗಿ ಸಂಕೀರ್ಣವಾಗಿ ಹೇಳೋದಾಗಿರ್ಬೋದು, ಒಂದು ವಿಡಿಯೋ ಮಾಡಿ. ಇದು ಮಾಡಿದ್ರೆ ಖಂಡಿತ ಅದನ್ನೇ ನಮಗೆ ನೀವು ಬೆನ್ತಟ್ಟಿ ಮುಂದೆ ತಳೆದಂಗೆ. ಸೊ ಹಾಗಾಗಿ ಜುಲೈ 3ನೇ ತಾರೀಕು ಸಿನಿಮಾ ಬಿಡುಗಡೆ ಮಾಡ್ತಾ ಇದೆ. ನನ್ನ ತಾಂತ್ರಿಕ ವರ್ಗ ಆಗಿರ್ಬೋದು, ಕಲಾವಿದರ ವರ್ಗ ಆಗಿರ್ಬೋದು, ಸಂಪೂರ್ಣ ನನ್ನ ಲವ್ ಸೀಸನ್ಸ್ ಚಿತ್ರತಂಡಕ್ಕೆ ನಾನು ಬೆನ್ನೆಲುಬಾಗಿ ನಿಂತು ಈ ಜುಲೈ 3ನೇ ತಾರೀಕುವರೆಗೂ ತಂದು ನಮ್ಮನ್ನ ತಲುಪಿಸಿದಕ್ಕೆ ನಾನು ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸರ್, ಇದೊಂದು 40 to 50 ಸ್ಕ್ರೀನ್ಸ್ ಅಲ್ಲಿ ಬರ್ತಾ ಇದೆ ಓವರ್ ಆಲ್ ಕರ್ನಾಟಕ. ಮೇನ್ ನಾವು ಮಲ್ಟಿಪ್ಲೆಕ್ಸ್ ನ ಟಾರ್ಗೆಟ್ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಈಗ ನಮ್ಗೊಂದಷ್ಟು ಕಾಂಪಿಟೇಷನ್ ಇದೆ, ಈಗ ಒಂದಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದಾವೆ. ಹಾಗಾಗಿ ಹೊಸಬ್ರಾಗಿರೋದ್ರಿಂದ ನಾವು ನಿಮಗೆ ಗೊತ್ತು, ನಮಗೊಂದ್ ಸ್ವಲ್ಪ ಕಷ್ಟ. ಬಟ್ ಆದ್ರೆ ನಮ್ ಡಿಸ್ಟ್ರಿಬ್ಯೂಟರ್ ಒಳ್ಳೆ ಸ್ಕ್ರೀನ್ಸ್ ನೇ ಪ್ಲಾನ್ ಮಾಡ್ಕೊಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ನಮ್ ಸಿನಿಮಾ ಒಂದು 40ರಿಂದ 50 ತೆರೆ ಮೇಲೆ ಬರ್ತಾ ಇದೆ. ಕಾಲೇಜ್ ಕ್ಯಾಂಪಸ್ಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರಾ? ಕಾಲೇಜ್ ಕ್ಯಾಂಪಸ್ಗಳಿಗೆ ಒಂದಷ್ಟು ಟೀಸರ್ ಲಾಂಚ್ ಆದಾಗ ಟೀಸರ್ಗಳನ್ನೆಲ್ಲ ಹೋಗಿ ತೋರಿಸಿ, ಹಾಡುಗಳನ್ನೆಲ್ಲ ತೋರಿಸಿ ಒಂದಷ್ಟು ಮಾಡಿದ್ವಿ ಪ್ರಮೋಷನ್. ಈಗ ಟ್ರೈಲರ್ ರಿಲೀಸ್ ಆಗ್ಬಿಡ್ಲಿ ಅಂತ ವೇಟ್ ಮಾಡ್ತಿದ್ವಿ. ಇನ್ನೂ ಟೈಮ್ ಇದೆ ನಿಮ್ಗೆ. ಹೌದು ಸರ್. ಕಾಲೇಜ್ಗಳಿಗೆಲ್ಲ ರೌಂಡ್ಸ್ ಹಾಕಿದ್ರೆ ಒಂದಷ್ಟು ಟಿಕೆಟ್ಸ್ ಗಳು ಅಲ್ಲೇ ಹೋಗುತ್ತೆ ನಿಮ್ಗೆ. ಹೌದು, ಟೈಟ್ಲ್ ಆಗಿರೋದ್ರಿಂದ ಯೂತ್ಗಳನ್ನ ಕ್ಯಾಶ್ ಮಾಡೋದು, ಹೀರೋ ಹೀರೋಯಿನ್ಸ್ ಕರ್ಕೊಂಡು ಹೋಗಿ. ಖಂಡಿತ ಇದೆ ಸರ್. ಒಂದಷ್ಟು ಇನ್ವಿಟೇಷನ್ ತರ ಪ್ರಿಂಟ್ ಮಾಡಿಸಿದೀವಿ ನಾವು. ಅದನ್ನ ಹೋಗಿ ಈಗ ನಾಳೆಯಿಂದ ನಮ್ಗೆ ಅದೇ ಕೆಲಸನೇ. ಒಂದು UFO ಕ್ಯೂಬ್ ನಾಳೆ ಅಪ್ಲೋಡ್ ಆಗುತ್ತೆ ಸಿನಿಮಾ, ನಾಳೆದಿಂದ ಅದೇ ಕೆಲಸ. ಎಲ್ಲಾ ಕಾಲೇಜ್ಗಳ ಹತ್ರ ಹೋಗಿ, ಸಿನಿಮಾ ಥಿಯೇಟರ್ಗಳ ಹತ್ರ ಹೋಗಿ, ಅಲ್ಲಿ ಒಂದು ಇನ್ವಿಟೇಷನ್ ನ ಕೊಡುವಂತದ್ದು, ಅದೊಂದು ಪ್ಲಾನ್ ಮಾಡ್ಕೊಂಡಿದೀವಿ ಆಫ್ಲೈನ್ ಪ್ರಮೋಷನ್.